ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮ್ದು ಒಂದು ಯೂಟ್ಯೂಬ್ ಚಾನಲ್ ಇತ್ತಂತಂದ್ರೆ, ಸೊ ನೀವು ಯೂಟ್ಯೂಬ್ ನಿಮ್ಮ ಚಾನಲ್ ಅನ್ನ ಸೆಕ್ಯೂರ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೆಕ್ಯೂರ್ ಆಗಿ ಇಟ್ಕೋಬೇಕಂತಂದ್ರೆ ಏನೇನೆಲ್ಲ ಸ್ಟೆಪ್ಸ್ ಇದೆ, ಸೊ ಇದು ಮೇನ್ ನೀವು ತಿಳ್ಕೊಬೇಕಾಗಿರೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದು ಸ್ಟೆಪ್ಸ್ ಗಳನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಯಾವ ತರ ನಿಮ್ಮ ಒಂದು ಚಾನಲ್ ಅನ್ನು ನೀವು ಸೆಕ್ಯೂರ್ ಆಗಿ ಇಟ್ಕೋಬಹುದು. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಫಸ್ಟ್ ಒಂದು ತಿಳ್ಕೊಳ್ಳಿ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಒಂದು ಗೂಗಲ್ ಅಕೌಂಟ್ಗೆ ಲಿಂಕ್ ಇರುತ್ತೆ, ಅಂದ್ರೆ ಜಿಮೇಲ್ ಅಕೌಂಟ್ಗೆ ಲಿಂಕ್ ಇರುತ್ತೆ. ಸೊ ಜಿಮೇಲ್ ಅಕೌಂಟ್ ಇದ್ರೆ ಮಾತ್ರ ನೀವು ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಕ್ ಆಗೋದು. ಸೊ ಇದು ಎಲ್ರಿಗೂ ಗೊತ್ತಿರುವಂತ ಫೀಚರ್, ಅಂದ್ರೆ ಯೂಟ್ಯೂಬ್ ಚಾನಲ್ ಇರೋರಿಗೆ. ಸೊ ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಫಸ್ಟ್ ನಮ್ಮ ಜಿಮೇಲ್ ಐಡಿ ಇದು ಪಾಸ್ವರ್ಡ್ ಏನಿರುತ್ತೆ ಅದನ್ನ ಸ್ಟ್ರಾಂಗ್ ಆಗಿ ನಾವು ಇಟ್ಕೋಬೇಕಾಗುತ್ತೆ. ಸೊ ಎಷ್ಟು ಪಾಸ್ವರ್ಡ್ ಸ್ಟ್ರಾಂಗ್ ಇರುತ್ತೆ ನೋಡಿ, ಅಷ್ಟು ನಾವು ಸೇಫ್ ಆಗಿರ್ತೀವಿ ಅಂತ ಅರ್ಥ. ಸೊ ಯಾವುದೇ ಕಾರಣಕ್ಕೂ ಯಾರು ಓಪನ್ ಮಾಡೋದಕ್ಕೆ ಆಗಲ್ಲ. ಸೊ ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ಎಷ್ಟು ಲಾಂಗ್ ಇಡ್ತೀರಾ ಅಷ್ಟು ಒಳ್ಳೆಯದು, ಎಷ್ಟು ಯುನೀಕ್ ಆಗಿರುತ್ತೆ ಅಷ್ಟು ಒಳ್ಳೆಯದು. ಅದೇ ರೀತಿ ನಮ್ಗೆ ಗೆಸ್ ಮಾಡೋದಕ್ಕೇನೆ ಹಾರ್ಡ್ ಆಗಿರ್ಬೇಕು, ಅಂದ್ರೆ ಗೆಸ್ ಮಾಡಕ್ಕೆ ಆಗಿರ್ಬಾರ್ದು ಇಂಥ ಪಾಸ್ವರ್ಡ್ ಇಟ್ಟಿರ್ತಾರೆ ಅಂತ. ಸೊ ಅವಾಗ ಏನಾಗತ್ತಪ್ಪ ಅಂತಂದ್ರೆ, ಯಾವುದೇ ಕಾರಣಕ್ಕೂ ನಮ್ಮ ಒಂದು ಜಿಮೇಲ್ ಅನ್ನ ಯಾವುದೇ ಕಾರಣಕ್ಕೂ ಯಾರು ಓಪನ್ ಮಾಡೋದಕ್ಕೆ ಆಗಲ್ಲ. ಸೊ ಇನ್ ಕೇಸ್ ಜಿಮೇಲ್ ಯಾರಾದ್ರೂ ಓಪನ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ 100% ನಿಮ್ ಯೂಟ್ಯೂಬ್ ಹೋಗುತ್ತೆ, ನಿಮ್ಮ ಫೋಟೋಸ್ ಹೋಗುತ್ತೆ. ಸೊ ಇದೆಲ್ಲ ತುಂಬಾ ಇದೆ, ಗೂಗಲ್ಗೆ ಲಿಂಕ್ ಆಗಿರೋ ಅಷ್ಟು ನಿಮ್ಗೆ ಏನಪ್ಪಾ ಅಂತಂದ್ರೆ ಅವ್ರ ಹತ್ರ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ನಿಮ್ಮ ಗೂಗಲ್ ಅಕೌಂಟ್ ಪಾಸ್ವರ್ಡ್ ಏನಿರುತ್ತೆ ಅದನ್ನ ಸೆಕ್ಯೂರ್ ಆಗಿ ಇಟ್ಕೊಳ್ಳೋಂತ, ಆದ್ರೆ ಜಾಸ್ತಿ ಸ್ಟ್ರಾಂಗ್ ಇರೋ ತರ ಪ್ಲಾನ್ ಮಾಡಬೇಕು. ನೆಕ್ಸ್ಟ್, ಎನೇಬಲ್ ಟೂ ಸ್ಟೆಪ್ ವೆರಿಫಿಕೇಶನ್. ಸೊ ಇದು ಟೂ ಸ್ಟೆಪ್ ವೆರಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟೂ ಸ್ಟೆಪ್ ವೆರಿಫಿಕೇಶನ್ ಇದ್ರೆ ಒಳ್ಳೆಯದು. ಅದೇ ರೀತಿ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗಬೇಕು ಅಂತಂದ್ರೂ ಕೂಡ ನೀವೇನಂತಂದ್ರೆ ಟೂ ಸ್ಟೆಪ್ ವೆರಿಫಿಕೇಶನ್ 100% ಆಗಿ ಆಕ್ಟಿವೇಟ್ ಇರಬೇಕು. ಸೊ ಯಾವ ತರ ಮಾಡೋದು ಅಂತಂದ್ರೆ, ನಿಮ್ಮ ಅಕೌಂಟ್ಗೆ ಹೋಗಿ ಅಲ್ಲಿ ಸೆಕ್ಯೂರಿಟಿಗೆ ಹೋಗಿ ನೆಕ್ಸ್ಟ್ ಟೂ ಸ್ಟೆಪ್ ವೆರಿಫಿಕೇಶನ್ ಅಂತ ನಿಮಗೆ ಸಿಗುತ್ತೆ, ಅಲ್ಲಿ ಟರ್ನ್ ಆನ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಅಥೆಂಟಿಕೇಟರ್ ಆಪ್ ಅನ್ನ ಯೂಸ್ ಮಾಡಬಹುದು, ಲೈಕ್ ಗೂಗಲ್ ಅಥೆಂಟಿಕೇಟರ್, ಅಥವಾ ನೀವು ಜಸ್ಟ್ SMS ಕೂಡ ನೀವು ಮಾಡ್ಕೋಬಹುದು. ಸೊ ಗೂಗಲ್ ಅಥೆಂಟಿಕೇಟರ್ ಕೂಡ ಯೂಸ್ ಮಾಡಬಹುದು, ಯಾಕಂದ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಡೈರೆಕ್ಟ್ ಆಗಿ ಅಲ್ಲಿ ಕೋಡ್ ಬರ್ತಾ ಇರುತ್ತೆ, ಕೆಲವೊಂದು ಸೆಕೆಂಡ್ಸ್ ಅಥವಾ ಕೆಲವೊಂದು ಅಂದ್ರೆ ಸೆಕೆಂಡ್ಸ್ ಅಲ್ಲೇ ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ಅದನ್ನ ನಾವು ಯೂಸ್ ಮಾಡಬಹುದು, ಯಾವುದೇ ತರದ ಪ್ರಾಬ್ಲಮ್ ಇರಲ್ಲ. ನೆಕ್ಸ್ಟ್ ಬರೋದೇನಪ್ಪ ಅಂದ್ರೆ, ಚೆಕ್ ಅಕೌಂಟ್ ರಿಕವರಿ ಆಪ್ಷನ್ಸ್. ನಿಮ್ಮ ಒಂದು ಅಕೌಂಟ್ ಏನಿದೆ ಅದು ಬ್ಯಾಕಪ್ ಇದೆಯಾ, ಸೊ ಅದನ್ನ ನೀವು ನೋಡ್ಕೋಬೇಕು. ಸೊ ನೀವು ಮೇಕ್ ಶೋರ್ ಯುವರ್ ಬ್ಯಾಕಪ್ ಇಮೇಲ್ ಅಂಡ್ ಫೋನ್ ನಂಬರ್ ಆರ್ ಕರೆಕ್ಟ್ ಅಂಡ್ ಅಪ್ ಟು ಡೇಟ್. ಸೊ ನಿಮ್ಮ ಒಂದು ಅಂದ್ರೆ ನಿಮ್ದು ಇಮೇಲ್ ಇನ್ ಕೇಸ್ ಏನಾದ್ರು ನೀವು ಪಾಸ್ವರ್ಡ್ ಮರ್ತೋದ್ರಿ ಅಂತಂದ್ರೆ, ಅದನ್ನ ರಿಕವರ್ ಮಾಡ್ಕೊಳ್ಳೋದಕ್ಕೆ ನೀವು ಹಾಕಿರುವಂತ ಇಮೇಲ್ ಅಥವಾ ನಿಮ್ಮ ಮೊಬೈಲ್ ನಂಬರ್ ಕರೆಕ್ಟ್ ಆಗಿದೆಯಾ, ಇಲ್ಲ ಅಂತಂದ್ರೆ ಅಪ್ಡೇಟ್ ಮಾಡ್ಬೇಕಾ, ಇದನ್ನೆಲ್ಲ ನೀವು ಕಂಪಲ್ಸರಿಯಾಗಿ ನೋಡ್ಬೇಕಾಗುತ್ತೆ. ನೆಕ್ಸ್ಟ್, ರಿವ್ಯೂ ಕನೆಕ್ಟೆಡ್ ಆಪ್ಸ್ ಅಂಡ್ ಡಿವೈಸಸ್. ಸೊ ಇದು ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ಮ ಒಂದು ಗೂಗಲ್ ಅಕೌಂಟ್ಗೆ ಫಾರ್ ಸೆಕ್ಯೂರಿಟಿ ರೀಸನ್ಗೋಸ್ಕರ ಯಾವ್ಯಾವ ಆಪ್ಸ್ ಗಳು ಕನೆಕ್ಟ್ ಇದೆ, ಸೊ ಅದನ್ನ ನೀವು ತುಂಬಾ ಇಂಪಾರ್ಟೆಂಟ್ ಆಗಿ ಚೆಕ್ ಮಾಡಬೇಕು. ಅದೇ ರೀತಿಯಾಗಿ ನಿಮ್ಗೆ ಯಾವ ಒಂದು ಅಂದ್ರೆ ಕನೆಕ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ, ಅದಕ್ಕೆ ಅವಶ್ಯಕತೆ ಇಲ್ಲ ಗೂಗಲ್ ಅಕೌಂಟ್ ನಾವು ಲಿಂಕ್ ಮಾಡೋದಕ್ಕೆ ಅಂತದ್ ಅನಿಸ್ತಪ್ಪ ಅಂತಂದ್ರೆ, ನೀವು ಅದನ್ನ ಇಮಿಡಿಯೇಟ್ ಆಗಿ ರಿಮೂವ್ ಮಾಡಿಬಿಡಿ. ನೆಕ್ಸ್ಟ್, ಬಿ ಕೇರ್ಫುಲ್ ವಿತ್ ಪರ್ಮಿಷನ್ಸ್. ಸೊ ಸ್ಟಾರ್ಟಿಂಗ್ ಅಲ್ಲಿ ಪರ್ಮಿಷನ್ಸ್ ಅನ್ನ ಕೊಡಬೇಕಾದ್ರೆ ತುಂಬಾ ನೀವು ಯೋಚನೆ ಮಾಡಿ ಪರ್ಮಿಷನ್ಸ್ ಅನ್ನ ಕೊಡಬೇಕಾಗುತ್ತೆ. ಸೊ ಕೆಲವೊಂದ್ಸರಿ ಅದು ಯೂಟ್ಯೂಬ್ ಸ್ಟುಡಿಯೋ ಪರ್ಮಿಷನ್ ಕೇಳುತ್ತೆ, ಕೆಲವೊಂದ್ಸರಿ ಜಿಮೇಲ್ದು ಪರ್ಮಿಷನ್ ಕೇಳುತ್ತೆ. ಸೊ ಅದನ್ನೆಲ್ಲ ಕೊಡಬೇಕಾದ್ರೆ ನೀವು ತುಂಬಾ ಯೋಚನೆ ಮಾಡಬೇಕು. ಇಲ್ಲ ಡೈರೆಕ್ಟ್ ಆಗಿ ಬಂತಪ್ಪ ಅಂತಂದ್ರೆ ಓಕೆ 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 ಕೊಟ್ಕೊಂಡು ಹೋದ್ರೂ ಪ್ರಾಬ್ಲಮ್ 100% ಆಗಿ ಆಗಬಹುದು. ನೆಕ್ಸ್ಟ್, ನೀವೇನಪ್ಪಾ ಅಂತಂದ್ರೆ, ನಿಮ್ಗೆ ಇನ್ ಕೇಸ್ ಯೂಟ್ಯೂಬ್ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಇಮೇಲ್ಸ್ ಗಳು ಬಂದಾಗ ನೀವು ಅದನ್ನ ಕ್ಲಿಕ್ ಮಾಡ್ಕೊಳ್ಳೋದು, ಲಿಂಕ್ ಇದ್ದಾಗ ಅದನ್ನ ಕ್ಲಿಕ್ ಮಾಡ್ಕೊಳ್ಳೋದು. ಸೊ ಅದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಮಾಡಿ, ಯಾಕಂತಂದ್ರೆ ನೀವು ಮೇನ್ ಇಮೇಲ್ ಐಡಿ ಏನಿರುತ್ತೆ ಯೂಟ್ಯೂಬ್, ಅದನ್ನ ಕರೆಕ್ಟ್ ಆಗಿ ನೀವು ನೋಡ್ಬೇಕಾಗುತ್ತೆ. ಸೊ ಕರೆಕ್ಟ್ ಆಫಿಷಿಯಲ್ ಇಮೇಲ್ ಐಡಿ ಇಂದ ಬಂದಿದ್ಯಾ, ಸೊ ಕಂಟೆಂಟ್ ಎಲ್ಲ ಕರೆಕ್ಟ್ ಆಗಿ ಸೇಮ್ ಇರುತ್ತೆ, ಯೂಟ್ಯೂಬ್ ಕಡೆಯಿಂದ ಯಾವ ತರ ಬರುತ್ತೆ ಅದೇ ತರ ಸೇಮ್ ಇರುತ್ತೆ. ಸೊ ಇನ್ ಕೇಸ್ ನೀವು ಒರಿಜಿನಲ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಚಾನಲ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಒಂದು ಪಾಯಿಂಟ್ಸ್ ಗಳನ್ನ ನೀವು 100% ಆಗಿ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಚೆಕ್ ಮಾಡ್ಕೊಂಡ್ರೆ ಅಂದ್ರೆ ಮಾತ್ರ ನೀವು ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಸೆಕ್ಯೂರ್ ಆಗಿ ಇಟ್ಕೊಳ್ಳೋಕೆ ಚಾನ್ಸಸ್ ಇರುತ್ತೆ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.